ಸೊ ಅರ್ಲಿ ಮಾರ್ನಿಂಗ್ ಸ್ವಲ್ಪ ಹೊತ್ತು ಬೇಗ ಎದ್ಬಿಟ್ಟು ಫ್ರೆಶಪ್ ಆದೆ. ಸೊ ಫ್ರೆಶಪ್ ಆಗಿಬಿಟ್ಟು ಹಾಗೆ ಸ್ವಲ್ಪ ಕೆಲಸಗಳು ಮಾಡ್ಕೊಳ್ಳೋಣ ಅಂತೇಳಿ ಕೆಲಸ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಡೈಲಿ ರುಟೀನ್ ಇದ್ದೇ ಇರುತ್ತಲ್ಲ, ನಾರ್ಮಲಾಗಿ ಹಾಗೆ ಸ್ಟಾರ್ಟ್ ಮಾಡಿಕೊಂಡೆ. ಸೊ ನಮ್ಮದು ಆಚೆ ಗ್ರೌಂಡ್ ಫ್ಲೋರ್ ಇರೋದ್ರಿಂದ ಸೊ ಅಂಗಳ ಕಸ ಎಲ್ಲ ನಾನೇ ಗುಡಿಸ್ಕೋಬೇಕಾಯಿತು. ಹಾಗಾಗಿ ಗುಡಿಸ್ಕೊಂಡು ನೀರು ಹಾಕ್ಕೊಂಡು ಸಾರಿಸಿ ಆಮೇಲೆ ಹಂಗೆ ಬಾಗಿಲನ್ನ ಒರೆಸ್ಕೊಂಡು ಬಾಗಿಲಿಗೂ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಒರೆಸ್ಬಿಟ್ಟು ಆಮೇಲೆ ಹೂವು ಇಟ್ಬಿಟ್ಟು ಮುಗೀತು. ನೆಕ್ಸ್ಟು ಮನೇಲಿ ಗುಡಿಸ್ಬೇಕಿತ್ತಲ್ಲ, ಮನೆ ಗುಡಿಸೋದು ನಂದೇನೆ ಅಂತೇಳಿ ನಮ್ಮ ಮನೆ ಕೆಲಸ ನಾವು ಮಾಡೋದ್ರಲ್ಲಿ ಏನು ತಪ್ಪಂತ ಅಲ್ಲ, ಏನೋ ಒಂಥರ ಸಮಾಧಾನ. ಬೇರೆ ಕೆಲಸದವ್ರು ಇಟ್ಕೊಂಡು ಅವ್ರು ಬರೋ ತನಕ ಕಾಯ್ಕೊಂತ ಕೂರೋದಕ್ಕಿಂತ ನಮ್ಮ ಮನೆ ಕೆಲಸ ನಾವೇ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿಕೊಂಡೆ. ಇದು ನಮ್ಮ ಮನೆ ಹಾಲು ಸಿಕ್ಕಾಪಟ್ಟೆ ದೊಡ್ಡದಿದೆ. ಅಲ್ಲಿ ಅಲ್ಲಿ ಅಂತಂತೇಳಿ ನನ್ನ ಮಗಳು ಏನೇನೇನೇನೋ ಹಾಕಿರ್ತಾಳೆ, ಅವನ್ನೆಲ್ಲ ಕಬೋರ್ಡ್ಗೆ ಕರೆಕ್ಟಾಗಿ ಅದೇ ಪ್ಲೇಸ್ಗೆ ಇಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರೆ ಮುಗಿದೋಯ್ತು. ಅದೆಲ್ಲ ಮಾಡಿಕೊಂಡು ಕಸ ಗುಡಿಸಿ ನಿಜಕ್ಕೂ ಕೆಲಸ ಮಾಡುವಾಗ ಅಷ್ಟೇ ಗೊತ್ತಾಗೋದು ಇಷ್ಟು ದೊಡ್ಡ ಮನೆ ಬೇಕಾ ಅಂತೇಳಿ. ಒಬ್ಬರು ಮಾಡಲ್ಲ. ಮ್ಯಾಟೆಲ್ಲ ಒದ್ರುಕೊಂಡು ಆಮೇಲೆ ಎಲ್ಲ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡು ಬೈಕೊತ ಯಪ್ಪ ಇದೆಲ್ಲ ಯಾವನಪ್ಪ ಮಾಡ್ತಾನೆ ಇಷ್ಟೆಲ್ಲ ಕ್ಲೀನು ಅಂತ ಹೇಳಿ ಮತ್ತೆ ಸ್ಟಾರ್ಟ್ ಮಾಡಿಕೊಂಡೆ ಗುಡಿಸ್ಕೊಳೋಕ್ಕೆ. ಎಷ್ಟು ಗುಡಿಸಿದ್ರು ಎಷ್ಟು ಒರೆಸಿದ್ರು ಅಷ್ಟೇ ಅಂತ ಹೇಳಿ ಮತ್ತೆ ಗುಡಿಸ್ಕೊಳೋಕೆ ಸ್ಟಾರ್ಟ್ ಮಾಡ್ಕೊಂಡು. ಕಮರ್ಷಿಯಲ್ ಏರಿಯಾ ಆದ್ರಿಂದ ಇದೆಲ್ಲ ಕಸ ಎಲ್ಲ ಬರೋದಿಲ್ಲ. ಕಸ ಬಂದರೂ ರೋಡಲ್ಲಿ ನಮ್ಮ ಮನೆ ಮುಂದೆ ಇಡಬೇಕು. ನಮ್ಮ ಮನೆ ಮುಂದೆ ಬಂದು ಅವ್ರು ಬಂದಾಗ ಅವ್ರು ತಗೊಂಡು ಹೋಗ್ತಾರೆ. ಯಾವ ಥರ ಹಿಡಿದು ಅಂತ ನಾನು ತೋರಿಸ್ತೀನಿ ಬನ್ನಿ. ಹತ್ರ ಇದೆ ಕಸ ಗುಡಿಸೋಷ್ಟೊತ್ತಿಗೆ ಫುಲ್ ಟಯರ್ಡ್ ಆಗೋಗ್ಬಿಟ್ರೆ. ಅಪ್ಪ ಇನ್ನು ತಿಂಡಿ ಮಾಡಿ ನನ್ನ ಮಗಳಿಗೆ ತಿನ್ನಿಸಿ ಇನ್ನು ಸ್ನಾನ ಮಾಡಿ ಪೂಜೆ ಮಾಡಿ ಅಮ್ಮ ಇನ್ನು ಆಫೀಸ್ ಕೆಲಸ. ದೇವ್ರೆ, ಈ ಕೆಲಸ ಎಲ್ಲ ಯಾಕೆ ಬರೀ ಹೆಣ್ಮಕ್ಳೇ ಮಾಡಬೇಕು ಅಂತ ಹೇಳಿದ್ದು. ಹಾಗೆ ಬಟ್ಟೆಗಳಿದ್ವು, ಬಟ್ಟೆಗಳನ್ನೆಲ್ಲ ಒಣಗಾಕೋಣ ಅಂತಂತ ಹೇಳಿ ಎಷ್ಟು ಧೂಳಿದೆ, ಇದು ಎಷ್ಟು ಸಲ ಒರೆಸ್ಕೊಂಡ್ರು ಹೋಗೋದೇ ಇಲ್ಲ. ಅದಕ್ಕೆ ಒನ್ ಟೈಮ್ ವಾಶ್ ಮಾಡಿರೋದಕ್ಕೆ ಈ ಥರ ಒರೆಸ್ಕೊಡ್ತೀವಿ. ಮತ್ತು ಒಗ್ದಿರೋ ಬಟ್ಟೆಗಳ ಮೇಲೆಲ್ಲ ಸ್ಟೇನ್ ಆಗಿಬಿಡುತ್ತೆ ಅಂತೇಳಿ ಒನ್ ಟೈಮ್ ಒರೆಸ್ಕೊಳ್ತೀನಿ. ಡೈಲಿ ಪ್ರೋಸೆಸ್ ಇದು ನಂದು. ಇದೇ ಥರ ಒರೆಸ್ಕೊಬಿಟ್ಟು ಆಮೇಲೆ ಎಲ್ಲ ಬಟ್ಟೆಗಳನ್ನೆಲ್ಲ ಒಣಗಾಕ್ತೀನಿ. ಸೊ ಈಗ ಡ್ರೈ ಕಸನ ಮರದಿಂದ ಇಡಿ ಅಂತ ಹೇಳಿದ್ರು, ಅಲ್ಲಿ ಬಂದೆ. ಈಗ ವೆಟ್ ಕಸ ಐತೆ, ವೆಟ್ನ ಬಾಕೆಟ್ಗೆ ಹಾಕಿ ಅಲ್ಲಿ ಡೋರ್ ಮುಂದೆ ಗೇಟ್ ಮುಂದೆ ಇಡಿ ಅಂತ ಹೇಳಿದರು. ಬನ್ನಿ ಇಟ್ಬಿಡೋಣ. ವೆಟ್ ಕಸ, ನಮ್ಮನೆ ವೆಟ್ ಕಸನ ಡೋರ್ ಹತ್ರ ಇಡಕ್ಕೆ ಹೋಗ್ತಾ ಇದ್ದೀರಿ. ಇದೆಲ್ಲ ನಾವೇ ಮಾಡಬೇಕಾ? ಅವರೆಲ್ಲ ಅವಾಗ ಗಟ್ಟಾದ್ರು ಮಾಡ್ಕೊಟ್ಟಿರ್ತಾರೆ. ಈ ಥರ ಮುಂದೆ ಕಸ ಇಡಿ ಅಂತ ಹೇಳಿದರು ಅವ್ರು, ಕಾರ್ಪೊರೇಷನವರು. ಇವತ್ತು ಇಟ್ಟಿದ್ದೀವಿ. ಸೊ ಈ ಥರ ಕಸ ಇಡೋದ್ರಿಂದ ನಮ್ಗೆ ಯಾವುದೇ ರೀತಿಯ ಟೆನ್ಷನ್ ಇಲ್ಲ. ಅಕಸ್ಮಾತ್ ಕಸ ಬಂತಾ ಹೋಯ್ತಾ ಏನು ಅಂತನೂ ಅಂತ ಟೆನ್ಷನ್ ಏನಿಲ್ಲ. ಕಸ ಆಯ್ತಾ ಡೈಲಿ ಹೋಗ್ಬಿಟ್ಟು ಅಲ್ಲಿ ಮರದ ಹತ್ರ ಇಟ್ಬಿಟ್ರೆ ಮುಗೀತು. ಡ್ರೈ ಕಸ ಆಗಲಿ ವೆಟ್ ಕಸ ಅದನ್ನು ಆಗಲಿ ಅದೇ ಥರ. ಸ್ವಲ್ಪ ಸಾಕಾಗೋಯ್ತು ನನಗೆ. ಈಗಿನ್ನು ತಿಂಡಿ ಮಾಡಬೇಕು. ಮಾಡೋಣ. ನಾನು ಇಷ್ಟೆಲ್ಲ ಕೆಲಸ ಮಾಡಿದ್ರು ಇನ್ನೂ ಮಲ್ಕೊಂಡಿದ್ದಾವೆ. ಎದ್ದೇಳಿ ಸಾಕು, ಎದ್ದೇಳಿ. ಲಕ್ಷು, ಲಕ್ಷು ಡಾರ್ಲಿಂಗ್, ಲಕ್ಷು, ಲಕ್ಷು ಗುಡ್ ಮಾರ್ನಿಂಗ್. ಲಕ್ಷು ಏನು? ಲಕ್ಷು ಬಟ್ಟೆ ಮಡ್ಸಿಕ್ತಿದ್ದಾಳಂತೆ. ಚಿನ್ನಿ, ಚಿನ್ನಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಲಕ್ಷ. ಎದ್ದೇಳ್ಬೇಕು, ಸೈನ್ ಎಲ್ಲ ಮಾಡೋಂಗಿಲ್ಲ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎದ್ದೇಳು ಲಕ್ಷು, ಎದ್ದೇಳ ಬಂಗಾರ, ಎದ್ದೇಳು. ನಾನು ಎದ್ದೇಳಿಸ್ತೀನಿ ಅಂತೇಳಿ ತಾವಿನ ಸ್ವಲ್ಪ ಹೊತ್ತು ಮಲ್ಗಕ್ಕೆ. ಎದ್ದೇಳು ಲಕ್ಷು, ಎದ್ದೇಳು ಬಂಗಾರ. ಇವ್ರು ಎಷ್ಟು ಎದ್ದೇಳಿಸ್ರು ಇವ್ರು ಎದ್ದೇಳೋ ಟೈಮ್ ಅಷ್ಟಕ್ಕೆ ಅಂತ ಹೇಳಿ ಬಿಟ್ಬಿಟ್ಟು ನಾನು ನೆಕ್ಸ್ಟ್ ನನ್ನ ಕೆಲಸಗಳನ್ನ ಮತ್ತೆ ಕಂಟಿನ್ಯೂ ಮಾಡೋಕ್ಕೆ ಹೋದೆ. ನೆಕ್ಸ್ಟು ನನ್ನ ಕೆಲಸ ಇದ್ದಿದ್ದು ಮನೆ ಒರೆಸೋದು ಅಂತ ಏನು ಕಷ್ಟ ಅಲ್ಲ. ಒರೆಸೋದು ಪಟಾಪಟ್ ಅಂತ ಬೇಗ ಒರೆಸ್ಬಿಡ್ತೀನಿ. ಸೊ ಅದಕ್ಕೆ ಅಂತಲೇ ದೊಡ್ಡದು ಮಾಪ್ ತೊಗೊಂಡಿದ್ದೆ. ಕಾರ್ನರಲ್ಲೂ ನೀನಾಗಿ ಒರೆಸ್ಕೋಬೋದು ಈಸಿಯಾಗಿ. ತುಂಬ ಬೇಗನೆ ಆಗೋಗ್ಬಿಡುತ್ತೆ ನೋಡಿ. ಜಸ್ಟ್ ಹೀಗೆ ಮುಗಿದು ಹೊಸಿದ್ದಾಯ್ತು.
ಮಾಸ್ಕ್ ಹಾಕೋಬಿಡ್ಬೇಕಿತ್ತು ಪ್ರದೀಪ್, ಮಾಸ್ಕ್ ಸೊ ಹಾಕೋಬೇಕಿತ್ತು ಶಿವರಾತ್ರಿ ಅಂದೆ. ಹಬ್ಬಕ್ಕೆ ಮನೆ ಕ್ಲೀನ್ ಮಾಡ್ತಾ ಇರುವಾಗ ನಾನು ಹೆಲ್ಪ್ ಮಾಡ್ತೀನಿ, ಕಿಟಕಿಗಳನ್ನೆಲ್ಲ ಹೊರಿಸ್ಕೊಡ್ತೀನಿ ಅಂತೇಳಿ ನನ್ನ ಬಟ್ಟೆ ಏನಾದ್ರು ಹಸ್ಬೆಂಡ್ ಕಟ್ಕೊಂತೀಯ ಥ್ಯಾಂಕ್ ಗಾಡ್ ಅಟ್ಲೀಸ್ಟ್ ಇಷ್ಟಾದ್ರು ಆಗ್ತಿದೆಯಲ್ಲ ಅಂತೇಳಿ ಖುಷಿ ಪಟ್ಟೆ. ಅದೇನು ಸರಿ ಹೋಗುತ್ತೆ ಉಜ್ಜಕ್ಕೆ? ಹಾ, ಇವತ್ತು ಸಂಜೆ ಹೋಗೋಣ. ಅದು ಇವೆಂಟ್ ಮತ್ತು ಮನೆಗೆ ಹೋಗಿ ಎಲ್ಲ ತರಬೇಕಿತ್ತಲ್ಲ, ತಿಂಡಿ ತಿನ್ಕೊಂಡು ಹೋಗೋಣ. ಪಾ ಎಷ್ಟು ವರ್ಷ, 40 ವರ್ಷದ ಧೂಳು ತೆಗಿತಾ ಇದೀವಾ. ಶಿವರಾತ್ರಿ ಕ್ಲೀನಿಂಗಾ? ಶಿವರಾತ್ರಿ ಮನೆ ಕ್ಲೀನಿಂಗು ಅವ್ರೇನು ಅವ್ರು ವರ್ಷ ಇಲ್ಲ ಅನ್ಸುತ್ತೆ ಕಣೋ, ಅಥವಾ ಏನು ರೋಡ್ಗೆ ಹಿಂಗೆ ರೋಡ್ಗೆನೆ ಮನೆ ಇರೋದಕ್ಕೆ ಧೂಳು ಜಾಸ್ತಿ ಬಂದಿದೆಯಾ? ಧೂಳಲ್ವಾ? ಇಲ್ಲ ಇರೋ ಚಿನ್ನ, ನಾನು ಅಡ್ಗೆ ಮಾಡಕ್ ಹೋಗ್ಬೇಕು. ಯಾವ ಹುಳ ಇದೆ ಕಂದ? ಎಲ್ಲಿದೆ ಹುಳ? ಹುಳ ಇದೆ. ಅಪ್ಪಪ್ಪ, ಹುಳ ಇದಲ್ಲಪ್ಪ, ಏನ್ ಮಾಡೋದು? ತಕೊಂಡ್ ಬಿಸಾಕ್ಬಿಡ್ಲಾ? ಇದು ಕಚ್ಚಲ್ಲ. ಸೊ ನೆನ್ನೆ ಇಲ್ಚಿ ಹಣ್ಣು ತಗೊಂಡಿದ್ವಿ. ಇಲ್ಚಿ ಹಣ್ಣಲ್ಲಿ ಇದು ನಮ್ಮ ಕಡೆ ಎಲ್ಲ ಬಾರೆಹಣ್ಣು ಅಂತಾರೆ, ಇಲ್ಚಿ ಹಣ್ಣು ಅಂತಾರೆ. ಅದ್ರಲ್ಲಿ ಹುಳ ಬಂದಿದೆ. ಆಲ್ಮೋಸ್ಟ್ ಸೀಸನ್ ಎಲ್ಲ ಹೆಂಡ್ ಆಗ್ತಾ ಇದೆಯಲ್ಲ, ಅದಕ್ಕೆ ಬಂದಿದೆ ಚಿನ್ನು. ಏನೂ ಆಗಲ್ಲ ಬಿಡು, ಬಿಸಾಕ್ಬಿಡ್ತೀನಿ. ಮತ್ತು ನೆಕ್ಸ್ಟು ಏನಪ್ಪ ಮಾಡೋದು ಅಂತಂತ ಹೇಳಿ ಕೊನೆಗೆ ಲೇಟ್ ಆಗಿಬಿಟ್ಟಿದೆ. ಕೊನೆಗೆ ಇನ್ನೇನು ಮಾಡೋಣ ಅಂತಂತೇಳಿ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಉಪ್ಪಿಟ್ಟಿಗೆಲ್ಲ ನಾನು ರೆಡಿ ಮಾಡ್ಕೊತಾ ಇದ್ದೆ. ಆ ಮೂಮೆಂಟಲ್ಲಿ ಉಪ್ಪಿಟ್ಟಿಗೆ ಎಲ್ಲ ಚಾಪಿಂಗ್ ಮಾಡ್ಕೊಳ್ಳೋಣ ಅಂತೇಳಿ ವೆಜಿಟೇಬಲ್ಸ್ನೆಲ್ಲ ತೊಗೊಂಡು ಚಾಪ್ ಮಾಡೋಕ್ಕೆ ರೆಡಿ ಮಾಡಿಕೊಂಡು ಉಪ್ಪಿಟ್ಟಿಗೆ ಹಾಕ್ಕೊಡ್ತೀನಿ ಆಲೂಗಡ್ಡೆನ. ಎಸ್, ಆಗ ನೀನು ತಿನ್ಕೋಬಹುದು. ಓಕೆನಾ? ಪೊಮೊಗ್ರನೇಟ್ ತಿಂತೀಯಾ, ಬನಾನಾ ತಿಂತೀಯಾ? ಮೊಟ್ಟು ಅಂದ್ರೆ ಏನು ಕಂದ? ಸರಿ ಆಯ್ತು. ಕ್ಯಾರೆಟ್ ಇಷ್ಟ ಕೊಡ್ಲಾ? ವಾಶ್ ಮಾಡಿ ತಿಂತೀಯಾ? ಚೂಪು ಮಾಡ್ಕೊಡ್ತೀನಿ, ಉದ್ದ ಉದ್ದ ಕಟ್ ಮಾಡ್ಕೊಡ್ತೀನಿ, ತಿಂತೀಯಾ? ಹಸಿ ಕ್ಯಾರೆಟ್ ತಿನ್ಬೇಕು ಕಂದ. ಯಾಕೋ ಬಂಗಾರೆ? ಅಡುಗೆ ಮಾಡಿರೋ ಕ್ಯಾರೆಟ್ ಬೇಕಾ? ದೊಡ್ಡ ದೊಡ್ಡ ಕಟ್ ಮಾಡ್ಕೊಳ್ಳ, ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಳ್ಳ? ಚಿಕ್ಕ ಚಿಕ್ಕದು ಬೇಯಿಸಾಕ್ಬೇಕಾ ನಾನು ನಿಂಗೆ? ಸರಿ ಸರಿ, ಓಕೆ ಡನ್. ಇದೊಂದು ಪುಟಾಣಿ. ಓಕೆ, ಸೊ ವೆಜಿಟೇಬಲ್ ಉಪ್ಪಿಟ್ಟು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಬಟ್ ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ದಪ್ಪ ದಪ್ಪಾಗೇನೆ ದೊಡ್ಡದಾಗಿ ಕಟ್ ಮಾಡ್ತೀನಿ. ಅದು ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ ನನ್ನ ಬೇಬಿಗೆ. ಸೊ ಅಂತ ಹೇಳಿ ಬೇಗ ಬೇಗ ಅವಳ ಕೈಗೆ ಸಿಗುತ್ತೆ, ಆವಾಗ ವೆಜಿಟೇಬಲ್ಸ್ನೆಲ್ಲ ಆರಿಸ್ಕೊಂಡು ತಿಂತಾಳೆ ಅಂತ ಹೇಳಿ ದೊಡ್ಡದಾಗೇ ಹಾಕ್ಬಿಡ್ತೀನಿ ವೆಜಿಟೇಬಲ್ಸ್ನ. ಈಗ ಉಪ್ಪಿಟ್ಟು ರೆಡಿ ಆಗಿದೆ, ತಿಂಡಿ ಆಗಿದೆ ಬನ್ನಿ ಅಂದ್ರೂ ತುಂಬ ಇನ್ವಾಲ್ವ್ ಆಗಿಬಿಟ್ಟಿದ್ರು ವರ್ಕಿಂಗಲ್ಲಿ. ಅವರು ಪಾಪ ತುಂಬ ದಿನ ಇದೆಲ್ಲ ಮಾಡಿ ಅವ್ರಿಗೆ ಅಭ್ಯಾಸ ಇಲ್ಲ. ಬಟ್ ನಾನು ಒಬ್ಬಳೇ ಕಷ್ಟಪಡ್ತಾ ಇದ್ದೀನಿ ಅಂತ ಹೆಲ್ಪ್ ಮಾಡ್ತಾಯಿದ್ರು. ಇದಕ್ಕೆಲ್ಲ ವರ್ಕರ್ಸ್ ಎಲ್ಲ ಏನಕ್ಕೆ ಅಂತ ಪಾಪ ಅವರನ್ನೇ ಎಲ್ಲ ಮಾಡಿಕೊಟ್ರು. ನನ್ನ ಮಗಳಿಗೆ ಇದೆಲ್ಲ ಹೊಸದಾಗಿತ್ತು. ಅಪ್ಪ 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 ಅಂತೇಳಿ ಅವಳು ಹಿಂದೆನೇ ಹೋಗ್ತಾ ಇದ್ಲು. ವರ್ಕಲ್ಲಿ ಇನ್ವಾಲ್ವ್ಮೆಂಟ್ ಆಗಿಬಿಟ್ರೆ ಸಾಕು, ತಿಂಡಿಗೆ ಬನ್ನಿ ಅಂತಂದ್ರೂ ಬರಲ್ಲ. ಹೋಗ್ಲಿ ಪಾಪ ಅಂತೇಳಿ ಬನ್ನಿ ಅಂತ ಹೇಳ್ಬಿಟ್ಟು ಬಂದುಬಿಟ್ಟೆ ನನ್ನ ಪಾಡಿಗೆ ನಾನು.
ಯಾಕಪ್ಪ ಇಸ್ಕೊಳ್ತೀಯ ನೀನು? ಮೊಸರು ತಮ್ಮ ಸೊ ತುಪ್ಪ ಕೇಳಿದ್ರು, ತುಪ್ಪ ಉಟ್ಕೊಳ್ತಾ ಹೋದೆ ನಾನು. ತುಪ್ಪ ಕೇಳಿದ್ರು, ತುಪ್ಪ ಹಾಕೋಣ ಅಂತ ತುಪ್ಪ ತಂದು ಕೊಟ್ಟೆ. ಇನ್ನೂ ಹೊಸ ಮನೆ ಆಗಿದ್ದರಿಂದ ಇನ್ನೂ ನಾನು ತುಂಬ ಜೋಡಿಸ್ಕೊಳ್ಳೋದಿತ್ತು, ನಿಧಾನಕ್ಕೆ ಜೋಡಿಸೋಣ ಅಂತೇಳಿ ಸುಮ್ಮನಾದೆ. ಇಲ್ಲಿ ನೋಡಿ ಕಾಮಿಡಿ, ಸ್ವಲ್ಪ ಸರ್ಸಕ್ಕೆ ಅಂತಂತ ಹೋಗ್ಬಿಟ್ಟು ಪೂರ ಬೀಳಿಸ್ಬಿಟ್ಟು ನೀರೆಲ್ಲ ಚೆಲ್ಬಿಟ್ರು. ಅಲ್ಲೇ ನನ್ನ ಮೊಬೈಲ್ ಬೇರೆ ಇತ್ತು. ನೀರು ಚೆಲ್ತು. ಯಾರು ಮೊಬೈಲ್ ಹೋಯ್ತಾ? ಯಾಕೋ ನೀನು ಸಣ್ಣ ಹುಡುಗನ ಒಂದಲ್ಲ ಕೆಲಸಗಳು ಹಚ್ತೀರಾ ನೀವು? ಸರ್ಪ್ರೈಸ್ ಇದೆ. ಬರ್ತಾವ. ಸರಿ ಆಯ್ತು, ಹೋಗಿ ಬಿಡಮ್ಮ, ಏನೋ ಅಂತ ಮಿಸ್ ಸರ್ಪ್ರೈಸ್ ಇದೆ ಅವರಿಗೆ. ಹೌದು, ದೊಡ್ಡವನಾಗಿ ಟೇಬಲ್ ಕ್ಲೀನ್ ಮಾಡಿದ್ರು. ಟೇಬಲ್ ಎಲ್ಲ ಕ್ಲೀನ್ ಮಾಡಿ ಕೂರಿಸಿದ್ದು, ಸುಮ್ಮನೆ ನಾಟಕ ಆಡ್ಬೇಡ, ಸುಮ್ಮನೆ ಕುತ್ಕ. ಚೆನ್ನಾಗಿದೆಯಾ? ನಿಂಗೆ ಇಷ್ಟ ಆಲೂಗಡ್ಡೆ ಅಂದ್ರೆ? ತಡಕದ ಬಿಸಿ ಇದೆ ಬೇಕು ಮತ್ತೆ ಬೇಯಿಸ್ಬೇಡಿ. ನನ್ನ ಒಂದು ಸ್ವಲ್ಪ ರೂಲ್ಸ್ ಅಂತ ಸೆಟ್ ಆಫ್ ಮಾಡ್ಕೊಬಿಟ್ಟಿದ್ದೀನಿ. ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಅದ್ರ ಜೊತೆಲೇ ಕೂತ್ಕೊಂಡು ಎಲ್ಲರೂ ತಿಂಡಿ, ಬ್ರೇಕ್ಫಾಸ್ಟ್, ಊಟ ಅಥವಾ ಮಾಡಬೇಕು ಅಂತೇಳಿ. ಎಲ್ಲ ಬ್ಯುಸಿ ಟೈಮಲ್ಲಿ ಅವರು ಆಫೀಸ್ ಟೈಮ್ ಅಂತ, ನನ್ನ ಆಫೀಸ್ ಟೈಮ್ಸ್, ನನ್ನ ಶೆಡ್ಯೂಲ್ಸೇ ಬೇರೆ ಇರುತ್ತೆ, ಅವ್ರ ಶೆಡ್ಯೂಲ್ಸೇ ಬೇರೆ ಥರ ಇರುತ್ತೆ. ಅಟ್ಲೀಸ್ಟ್ ಸಂಡೇನಾದರೂ ಈ ಥರ ಕೂತ್ಕೊಂಡು ಊಟ ಮಾಡೋದು ತುಂಬಾ ಇಷ್ಟ ನನಗೆ. ನನ್ನ ಮಗಳಂತೂ ತಿನ್ನೋದಿಲ್ಲ. ಫಸ್ಟ್ ಅಟ್ಲೀಸ್ಟ್ ನಾವಾದರೂ ನಮ್ಮ ಜೊತೆ ಒಂದು ಸ್ವಲ್ಪ ಕಂಪ್ನಿ ಕೊಡ್ತಾಳೆ ಅನ್ನೋದು ಒಂದು ಸ್ವಲ್ಪ ಆಸೆ, ಪುಟಾಣಿ ಆಸೆ. ತಗೋ ಆಲೂಗಡ್ಡೆ, ನಾನು ಅದಕ್ಕೆ ನಿಂಗೋಸ್ಕರನೇ ದೊಡ್ಡ ದೊಡ್ಡ ಕಟ್ ಮಾಡಿದ್ದೆ. ವೆಜಿಟೇಬಲ್ಸ್ ನಿಂಗೆ ಸಿಕ್ತೆ ನೀನು ತಿನ್ಬೋದು ಅಂತ. ಬೇಗ ತಿನ್ನು. ಏನಾಗಲ್ಲ, ಅಂದ್ಕೊಂಡಿರ್ತಾ ಇದೆ.